ಇವತ್ತಿನ ಮದುವೆ ಗಂಡಾದ ಶ್ರೀ ಹೂವಿನಹಳ್ಳಿ ನರಸಿಂಹಮೂರ್ತಿಯವರೇ, ಬೇಕು ಅಂತಾನೆ ನಾನು ಮದುವೆ ಹೆಣ್ಣು ಅಂತ ಹೇಳ್ತಾ ಇಲ್ಲ. ಇರ್ಲಿ, ಹಿರಿಯರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಬೇಂದ್ರೆಯವರ ಬಗ್ಗೆ ಅಕಾರದ ಆಮೂರವರಿಂದ ಹಿಡಿದು ಯಕಾರದ ಯಶವಂಚಿತ್ತಾರ ತನಕ ಯಾರು ಏನನ್ನ ಬರೆದರೂ ಕೂಡ ಅದೆಲ್ಲಕ್ಕಿಂತ ಮುಖ್ಯ ಬೇಂದ್ರೆಯವರ ಕಾವ್ಯನೇ. ಅದರ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ, ನಿಮಗೂ ಯಾವ ಅನುಮಾನನೂ ಇರಬಾರ್ದು. ಬೇಂದ್ರೆ ಮಾತ್ರ ಅಲ್ಲ, ಪಂಪ, ಕುವೆಂಪು ಎಲ್ಲ ಕವಿಗಳಿಗೂ ಇದು ನಿಜ. ಬೇಂದ್ರೆನೇ ಹೇಳ್ತಾರೆ, ಪಂಚಾಂಗವನ್ನು ಹಿಡಿದು ತಡಕಾಡಬೇಡ ನಕ್ಷತ್ರ ಮಾರ್ಗವನ್ನು. ಪಂಚಾಂಗವನ್ನ ಹಿಡಿದು ತಡಕಾಡಬೇಡ ನಕ್ಷತ್ರ ಮಾರ್ಗವನ್ನು, ತೊಂಡು ಮೇವರಿಗೆ ದಾರಿ ಕೇಳದಿರು 10 ದುರ್ಗವನ್ನು ಅಂತ. ವಿಮರ್ಶೆ ಇಟ್ಕೊಂಡು ಕಾವ್ಯದ ಕಡೆ ಹೋಗೋದು ಪಂಚಾಂಗ ಹಿಡ್ಕೊಂಡು ನಕ್ಷತ್ರ ಹುಡುಕ್ದಂಗೆ ಅಂತ. ನಕ್ಷತ್ರ ಹುಡುಕ ನಕ್ಷತ್ರನೇ ನೋಡಿ, ನಕ್ಷತ್ರ ನೋಡೋಕ್ ಪ್ರಯತ್ನ ಪಡಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಬೇಂದ್ರೆ ಅವರ ಕವಿತೆ ನಕ್ಷತ್ರವಾದರೆ ನಮ್ಮೆಲ್ಲರ ವಿಮರ್ಶೆ ಪಂಚಾಂಗ ಮಾತ್ರ. ಪಂಚಾಂಗ ವರ್ಷಕ್ಕೊಂದು ಬರುತ್ತೆ, ನಕ್ಷತ್ರ ಯಾವಾಗಲೂ ಆಕಾಶದಲ್ಲಿ ಇದ್ದೇ ಇರುತ್ತೆ. ಇದು ಬೇಂದ್ರೆ. ಹಲವು ವರ್ಷ, ಸುಮಾರು 45 ವರ್ಷಗಳ ಹಿಂದೆ ಬೇಂದ್ರೆ ಅವರು ನನ್ನ ಗೆಳೆಯರಾದ ಕಿರಣ್ ನಾಗರಾಜ್ ಅವರ ಮನೆಯಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದೆ, ಅಥವಾ ಅವ್ರು ಬಂದಿದ್ರಲ್ಲಿಗೆ ನನಗೆ ಹೋಗೋ ಭಾಗ್ಯ ನನಗೆ ಸಿಕ್ಕಿತ್ತು. ಆವಾಗ ನಾವು 20-22 ವರ್ಷ ಇರಬೇಕು. ಬೇಂದ್ರೆ ಪಾಠ ಮಾಡ್ತಾ ಇದ್ವಿ. ನನ್ನ ಟೆಕ್ಸ್ಟ್ ಆಗಿದೆ ಅಲ್ವಾ, ನನ್ನ ಪದ್ಯ ಅರ್ಥ ಆಯ್ತಾ? ನಿಧಾನಕ್ಕಾಗತ್ತೆ ಬಿಡಿ, ಓದ್ತಾ ಇರಿ ಅಂತ ಬೇಂದ್ರೆ ಹೇಳಿದ್ರು. ಆ ಮಾತಲ್ಲಿ ಇದ್ದದ್ದು ಅಹಂಕಾರ ಅಲ್ಲ, ಸತ್ಯ. ಅದು ಸತ್ಯ ಅಂತ ಅವತ್ತು ಅನ್ಸಿತ್ತು, ಇವತ್ತಿಗೂ ಅನ್ಸುತ್ತೆ, ಇನ್ನು 1000 ವರ್ಷ ಬಿಟ್ಟು ನೋಡಿದ್ರು ಕೂಡ ಅನ್ಸುತ್ತೆ. ಒಂದು. ಎರಡನೇದು, ಹಲವು ವರ್ಷಗಳ ಹಿಂದೆ ನನ್ನ ವಿದ್ಯಾರ್ಥಿಯಾಗಿದ್ದ ನರಸಿಂಹಮೂರ್ತಿಯವರು ರಾಜಪ್ಪನವ್ರು ಹೇಳಿದಾಗೆ ಅಧ್ಯಾಪಕನಲ್ಲದೆ ಅಧ್ಯಯನ ಮಾಡ್ತಕ್ಕಂಥವರು. ಪ್ರೀತಿಯಿಂದ ಸ್ವಂತ ಕಾದಂಬರಿನೂ ಬರೀತಾರೆ, ವಿಮರ್ಶೆನೂ ಬರೀತಾರೆ. ನನ್ನಂತ ಹಲವರ ಬಗ್ಗೆ ಮಾತು ಹೇಳೋಕ್ಕಾಗಲ್ಲ. ನಾನು ಅವರ ಕಾದಂಬರಿಗಳನ್ನು ಓದಿದ್ದೀನಿ, ಈ ವಿಮರ್ಶೆಯ ಪುಸ್ತಕಗಳನ್ನು ಬರಹವನ್ನು ಕೂಡ ಓದಿದ್ದೀನಿ. ಅದರ ಬಗ್ಗೆ ಅದರಲ್ಲೂ ವಿಮರ್ಶೆಯಾದರೂ ಬರೀಬಹುದು, ಕಾವ್ಯದ ವಿಮರ್ಶೆನೇ ಮಾಡ್ತೀನಿ ಅಂತ ಹೋಗೋದು. ಅದರಲ್ಲೂ ಬೇಂದ್ರೆ, ಕಂಬಾರ್ ಇಂತಹ ಬಹುದೊಡ್ಡ ಕವಿಗಳ ಹುಚ್ಚಿಡ್ದಾಗೆ ಅವ್ರ ಬಗ್ಗೆ ಬರೆಯೋದು ಬಹಳ ಅಪರೂಪ. ನರಸಿಂಹಮೂರ್ತಿಯವರು ಅಂತ ಹುಚ್ಚ. ಅದೇನಾಗುತ್ತೆ ನೋಡಿ, ನಮ್ಮ ಕಾಲ ಎಷ್ಟು ವಿಚಿತ್ರವಾದ್ದು ಅಂದ್ರೆ, ಇಂಥ ಅನೇಕ ಬರಹಗಾರರ ಹೆಸರನ್ನು ಕೂಡ ಯಾರು ಕೇಳಲ್ಲ. ನೀವು ಭೂಮಿ ಮೇಲೆ ಇದ್ದೀರಾ ಇಲ್ವಾ ಅಂತ ಕೇಳಲ್ಲ. ಅವ್ರು ಮಾತ್ರ ಅಲ್ಲ, ಅನೇಕ ಕವಿಗಳ ಹೆಸರನ್ನು ಹೇಳಬಲ್ಲೆ, ಕಥೆಗಾರರ, ಕಾದಂಬರಿಕಾರರ ಹೆಸರು ಹೇಳಬಲ್ಲೆ. ಇವರು ಇಟ್ಸ್ ವರ್ಚುಲಿ ಎ ಥ್ಯಾಂಕ್ಲೆಸ್ ಜಾಬ್. ಯಾವುದೇ ರೀತಿಯ ಕೃತಜ್ಞತೆ ಇಲ್ಲದ, ಯಾವುದೇ ರೀತಿಯ ಪ್ರತಿಫಲ ಇಲ್ಲದ ಕೆಲಸ ಇದು. ಇಂಥ ಕೆಲಸ ಯಾಕೆ ಮಾಡ್ತಾರೆ ಅಂದ್ರೆ, ಆಗ್ಲೇ ನಾವೊಂದು ಪದ ಹೇಳಿದ್ನಲ್ಲ, ಹುಚ್ಚು ಅಂತ. ಆ ಹುಚ್ಚು ಇಲ್ಲದೆ ಹೋದ್ರೆ ಈ ತರ ಕೆಲಸ ಮಾಡೋಕ್ಕಾಗೋದಿಲ್ಲ. ಅಂತ ಉತ್ಸಾಹ, ಹುಚ್ಚು ಇರ್ತಕ್ಕಂಥ ನರಸಿಂಹಮೂರ್ತಿ ಅವರಿಗೆ ಅವರ ಮಾಡುವ ಕೆಲಸ ಯಾವುದೇ ಇರಲಿ, ಹೇಗೆ ಇರಲಿ, ಎಷ್ಟೇ ಇರಲಿ, ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮ ಪ್ರೀತಿ ಗೌರವಗಳನ್ನು ತೋರಿಸ್ಬೇಕು. ಅದನ್ನ ನಿಮ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನಿವತ್ತು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಮಾತಾಡಬಹುದು ಅಂತ ಬಂದ್ರೆ, ಇಲ್ಲಿ 10 ನಿಮಿಷ ಅಂತ ಇದೆ. ಅದರಿಂದ ನನ್ನ ಮಾತುಗಳನ್ನ ಸ್ವಲ್ಪ ಯಾಕೆ ತುಂಬಾನೇ ಕಮ್ಮಿ ಮಾಡಿ, ಟ್ರಂಕೇಟ್ ಮಾಡಿ ಮಾತಾಡ್ತಾ ಇದ್ದೀನಿ. ಸಂತೋಷ ಸುದ್ದಿ ಏನು ಅಂದ್ರೆ, ನಂದೇ ಕೊನೆ ಭಾಷಣ ಅಂತ ಅನ್ನೋದು. ಆಮೇಲೆ ನಿಂಪಾಡಿ ನೀವು ಸಂತೋಷವಾಗಿ ಮನೆಗೆ ಹೋಗ್ಬೋದು. ಇರ್ಲಿ, ನನಗೆ ನಿಮ್ಮಲ್ಲಿ ಅನೇಕರು ಮೇಜರ್ ಕನ್ನಡ ವಿದ್ಯಾರ್ಥಿಗಳು.
ಕಾವ್ಯನ ಓದ್ತಾ ಇರೋರು, ವಿಮರ್ಶೆನ ಓದ್ತಾ ಇರೋರು, ಕ್ಲಾಸ್ ರೂಮಲ್ಲಿ ಪಾಠ ಕೇಳ್ತಾ ಇರೋರು. ನರಸಿಂಹಮೂರ್ತಿಯವ್ರ ಪುಸ್ತಕ ಓದಿದಾಗ ಅಥವಾ ಇಂಥ ಅನೇಕ ಪುಸ್ತಕ ಈ ಕಾಲದಲ್ಲಿ ಬರ್ತಾ ಇರೋ ಬರವಣಿಗೆ ಓದಿದಾಗ, ಹಿಂದೆ ಬಂದ ಬರವಣಿಗೆ ಓದಿದಾಗಲೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲಿ ಹುಟ್ಟುವಂತ ಒಂದು ಪ್ರಶ್ನೆ, ನಮ್ಮ ಕಾಲದ ತಿಳುವಳಿಕೆ ನಿಮ್ಗೆಲ್ಲ ಇರೋ ತಿಳುವಳಿಕೆ ಇದೆಯಲ್ಲ, ಯಾವುದನ್ನ ನಾನು ಲೋಕದ ಜ್ಞಾನ, ಲೋಕದ ತಿಳುವಳಿಕೆ, ಸಮಾಜದ ತಿಳುವಳಿಕೆ ಅಂತ ಕರಿತೀನಿ. ಈ ತಿಳುವಳಿಕೆಗೂ ನೀವು ಕೇಳ್ತಕ್ಕಂಥ ಪಾಠಕ್ಕೂ ಏನ್ ಸಂಬಂಧ ಇದೆ? ನೀವು ಸಾಹಿತ್ಯ ಓದ್ತಿರಲ್ಲ, ಈ ಸಾಹಿತ್ಯದ ತಿಳುವಳಿಕೆ, ಲೋಕ ನೋಡ್ತಿರಲ್ಲ, ಈ ಲೋಕದ ತಿಳುವಳಿಕೆ, ಇವುಗಳ ನಡುವಿನ ಸಂಬಂಧ ಏನು? ಒಂದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಹೇಗೆ ಸಹಾಯ ಮಾಡುತ್ತೆ ನೋಡಿ. ಸಾಹಿತ್ಯ ಅರ್ಥ ಮಾಡ್ಕೊಳ್ಳೋಕೆ ಲೋಕದ ಬಗ್ಗೆ, ಜೀವನದ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಅನ್ನೋದು ಹಾದಿಯಾಗುತ್ತೆ, ಸಹಾಯ ಮಾಡುತ್ತೆ. ಹಾಗೇನೆ ಅಷ್ಟೇ ಮುಖ್ಯವಾಗಿ ಲೋಕವನ್ನ ಅರ್ಥ ಮಾಡ್ಕೊಳ್ಳೋಕೆ, ಜೀವನ ಅರ್ಥ ಮಾಡ್ಕೊಳ್ಳೋಕೆ, ಮನುಷ್ಯನನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಹಿತ್ಯ ದಾರಿಯಾಗುತ್ತೆ, ಕಾವ್ಯ ದಾರಿಯಾಗುತ್ತೆ, ಕತೆ ಕಾದಂಬರಿ ದಾರಿಯಾಗುತ್ತೆ. ಕುವೆಂಪು, ಕಾರಂತ, ಬೇಂದ್ರೆ, ಲಂಕೇಶ್ ಅಂತ ಅನೇಕರು ಬರಿದೇ ಹೋಗಿದ್ರೆ, ನಿಜ ಹೇಳ್ತೀನಿ, ಯಾವುದೋ ಹಳ್ಳಿಯ ಯಾವುದೋ ಮೂಲೆಯಲ್ಲಿ ಬೆಳೆದಂತ ನನ್ನ ಲೋಕದ ತಿಳುವಳಿಕೆ, ಜೀವನದ ತಿಳುವಳಿಕೆ ಒಂದಿಷ್ಟು ಕಮ್ಮಿ ಆಗ್ತಾ ಇತ್ತು ಅಂತ. ಆದ್ರೆ ನಿಮ್ಗೆ ಹುಟ್ಟಬೇಕಾದಂತ ಪ್ರಶ್ನೆ, ನೀವೆಲ್ಲ ವಿದ್ಯಾರ್ಥಿಗಳು, ನೀವು ಬರಿಬೇಕು ಅಂತ ಆಸೆ ಇಟ್ಕೊಂಡಿರೋರು, ಇವತ್ತ ನಾಳೆ ಬರೆಯೋರು, ಏನ್ ಬರಿಬಹುದು ಅನ್ನೋ ಪ್ರಶ್ನೆ ಇದೆಯಲ್ಲ. ನಿಮ್ಮ ಸಾಹಿತ್ಯದ ತಿಳುವಳಿಕೆ ಒಂದ್ ಕಡೆ, ಸಮಾಜದ ತಿಳುವಳಿಕೆ ಒಂದ್ ಕಡೆ, ಎರಡನ್ನು ಒಟ್ಟಿಗೆ ಸೇರಿಸೋದು ಹೇಗೆ? ಒಟ್ಟಿಗೆ ಸೇರಿಸಿದಾಗ ಏನಾಗುತ್ತೆ ಅಂದ್ರೆ, ವಿಮರ್ಶೆ ಅಂತ ಅದನ್ನು ಕರೆಯೋದಾದ್ರೆ, ಕಾವ್ಯದ ಓದು ಅಂತ ಕರೆಯೋದಾದ್ರೆ, ಆ ಓದು ಹೇಗ್ ನಡೀತಾ ಇದೆ ಈಗ ನಿಮ್ಮ ತರಗತಿಗಳಲ್ಲಿ, ನಿಮ್ಮ ಮೇಷ್ಟ್ರುಗಳ ಮೂಲಕ, ನಿಮ್ಮ ಪತ್ರಿಕೆಗಳ ಮೂಲಕ, ನಿಮ್ಮ ಸಾಮಾಜಿಕ ಮಾಧ್ಯಮಗಳ ಮೂಲಕ, ನಿಮ್ಮ ರಾಜಕೀಯ ಪಕ್ಷಗಳ ಮೂಲಕ, ನಿಮ್ಮ ಅಂದ್ರೆ ನಮ್ಮ ಕೂಡ, ಈ ಎಲ್ಲ ಮಾತುಗಳನ್ನ ಕೇಳಿಕೊಂಡಾಗ ಸಾಕಷ್ಟು ಗೊಂದಲಕ್ಕೆ, ಕನ್ಫ್ಯೂಷನ್ಗೆ ಅವಕಾಶ ಇದೆ ಅಂತ ನಾನು ಅನ್ಕೋತೀನಿ. ಯಾವುದು ಹೇಗೆ, ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ತಿಳುವಳಿಕೆ ಇದೆಯಲ್ಲ, ಇದು ಲೋಕ ಒಂದು ಕಡೆ, ಲೇಖನದ ಲೋಕ, ಬರವಣಿಗೆಯ ಲೋಕ ಇನ್ನೊಂದು ಕಡೆ. ಅದನ್ನ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಬರೆಯೋದಿದೆಯಲ್ಲ, ಅದು ನಮ್ಮ ಸಮಾಜ ತಿಳುವಳಿಕೆಗೂ, ಕಾವ್ಯದ ತಿಳುವಳಿಕೆಗೂ, ಅದ್ರ ಬಗ್ಗೆ ಬರೆಯೋದಕ್ಕೂ ಇರೋ ಸಂಬಂಧ ಏನು ಅನ್ನೋ ಪ್ರಶ್ನೆಯನ್ನ ಪ್ರತಿಯೊಬ್ಬರು, ಸಾಹಿತ್ಯದ ಬಗ್ಗೆ ಯೋಚನೆ ಮಾಡೋ ಪ್ರತಿಯೊಬ್ಬರು ಕೂಡ, ಬರೆಯೋ ಪ್ರತಿಯೊಬ್ಬರು ಕೂಡ ಕಂಡುಕೋಬೇಕಾಗತ್ತೆ ಅನ್ನೋದು ನನ್ನ ನಂಬಿಕೆ. ಒಂದು ನಿಮಿಷ ಸರ್, ಒಂದು ನಿಮಿಷ ಎಲ್ಲರೂ ತಗೊಳ್ಳಿ, ಒಂದು ನಿಮಿಷ. ಓಕೆ ಸರ್, ಓಕೆ ಸರ್. ಯಾವ್ದಾದ್ರು ಒಂದು ಬಾಲ್ಯ ಗೀತೆನಲ್ಲಾದ್ರೂ ಓದಿರ್ತೀವಿ ಪ್ರೈಮರಿ ಸ್ಕೂಲಲ್ಲಿ. ಸೊ ಬೇಂದ್ರೆ ಒಂದು ರೀತಿಯಲ್ಲಿ ಕನ್ನಡ ಮಾನಸದಲ್ಲಿ ಬೆರೆತು ಹೋದಂತಹ ಕವಿ. ತಮ್ಮ ಕವಿತೆಗಳು ಎಷ್ಟೋ ಬೀದಿ ಮೇಲೆ ದಾಸರ ಪದಗಳಾಗಿ ಆಡಿರೋದು, ಆಮೇಲೆ ಹುಡುಕಿದರೆ